ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಸಂಡೇ ಇದೆ, ನಮ್ಮದು ಹಾಲಿಡೇಲಿ ಸಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಎರಡೆರಡು ಮ್ಯಾಚ್ ಇವೆ. ಫಸ್ಟು ಮತ್ತು ಎರಡು ಮ್ಯಾಚ್ ಇವೆ ಇವತ್ತು. ಎರಡು ಸೂಪರ್ ಮ್ಯಾಚ್ ಅವು. ಫುಲ್ಲು ಫೈಟ್ ಇರುತ್ತೆ. ನೋಡೋಣ ಇವತ್ತು ಯಾರು ವಿನ್ ಆಗ್ತಾರೆ ಅಂತ. ಅದಕ್ಕೆ ನಾನು ಎರಡು ಮ್ಯಾಚ್ ಇದೆಯಲ್ಲ, ಫುಲ್ಲು ಫೈಟ್ ಬೀಳುತ್ತೆ ಅಂಥೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ವ್ಲಾಗ್ ಇದು ಚೆನ್ನಾಗಿರುತ್ತೆ. ಫಸ್ಟಿಂದ ಫುಲ್ವರೆಗೂ ವೀಡಿಯೋ ನೋಡಿ ಎಂಜಾಯ್ ಮಾಡಿ, ಆಯಿತಾ? ಈಗ ನಾವು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ, ರೆಡಿಯಾಗಿ ಎದ್ದು. ಈಗ ಟೈಮ್ ಎಷ್ಟಾಗಿದೆ ಅಂದರೆ, ನಾವು ಹಾರ್ಲಿಕ್ಸ್ ಕುಡಿತಾ ಇದ್ದೀವಿ. 9:10 ಬ್ರ್ಯಾಕೋಲಿದು ಸಲಾಡ್ ಮಾಡ್ತಾಯಿದ್ದಾರೆ. ಪನ್ನೀರು, ಬ್ರ್ಯಾಕೋಲಿ ಮತ್ತು ಇವೆಲ್ಲ ಕಾಳು ಮತ್ತು ಕಾರ್ನು ಎಲ್ಲ ಬೇಯಿಸಾಕಿಟ್ಟಿದ್ದಾರೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಎದಕ್ಕಂದರೆ ಸಲಾಡಿಗೆ ಬೇಕು, ಅದಕ್ಕೆ ಈ ಥರ ಸಣ್ಣ ಕಟ್ ಮಾಡ್ತಾಯಿದ್ದೀನಿ. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ, ಸಲಾಡಿಗೆ ಹಾಕೋಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಸಲಾಡಿಗೆ ಪನ್ನೀರ್ ರೆಡಿ ಆಯಿತು. ಕಾಳು ಬಾಯ್ಲ್ಡ್ ಆಗಿವೆ. ಇದು ರಾಜ್ಮಾ ಕಾಳು ಮತ್ತು ಕಾಬೂಲ್ ಕಡ್ಲಿ ಮತ್ತು ಹೆಸರು ಕಾಳು ಮಡಕೆ ಕಾಳು ಮತ್ತು ಬ್ರ್ಯಾಕೋಲಿ ಎಲ್ಲ ಮತ್ತು ಕಾರ್ನು ಎಲ್ಲ ಬೆಂದು ರೆಡಿಯಾಗಿದೆ. ಇಲ್ಲಿ ಕಾರ್ನ್ ಈ ಕಡೆ ಇದೆ. ಕಾರ್ನು ಮತ್ತು ಪನ್ನೀರು ಮತ್ತು ಗಾರ್ಲಿಕ್ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ. ಈಗ ಆಯಿಲ್ ಹಾಕಿದ್ದಾರೆ. ಆಯಿಲು, ಶುಂಠಿ, ಹೆಚ್ಚಿರೋ ಬೆಳ್ಳುಳ್ಳಿ, ಪನ್ನೀರ್ ಈ ರೀತಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಹಾಕ್ಕೊಳ್ಳಿ. ಈಗ ಕಾರ್ನ್ ಹಾಕ್ತಾ ಇದ್ದಾರೆ. ಎಲ್ಲ ಈ ರೀತಿ ಫ್ರೈ ಮಾಡಿ ಫುಲ್ ಮಿಕ್ಸ್ ಮಾಡಬೇಕು. ಇದು ಮಕ್ಕಳಿಗೆಲ್ಲ ಹೆಲ್ತಿಗೆ ಒಳ್ಳೆಯದು. ತುಂಬ ವಿಟಮಿನ್ಸ್, ಮಿನರಲ್ಸ್ ಮತ್ತು ಪ್ರೋಟೀನ್ ಎಲ್ಲ ಸಿಗುತ್ತೆ. ಇದನ್ನು ಸಂಡೇ ಎಲ್ಲ ವಾರಕ್ಕೊಂದ್ಸಲ ಆದರೂ ಮಾಡಬೇಕು. ಮತ್ತು ಬ್ರೆಡ್ಡಲ್ಲೆಲ್ಲ ಇದು ಇನ್ನೂ ಸಲಾಡ್ ಥರ ಚೆನ್ನಾಗುತ್ತೆ. ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ತಿನ್ಬೋದು. ಫಸ್ಟಾಗಿ ವರ್ಕ್ ಆಗುತ್ತೆ. ಮಮ್ಮಿ ಏನದು? ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಫ್ರೈ ಮಾಡ್ಕೊಂಡೋಣ. ಇದು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಆಗಿದೆ. ಲಾಸ್ಟಿಗೆ ಚಾಟ್ ಮಸಾಲ ಸ್ವಲ್ಪ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅದೊಂದು ಸ್ವಲ್ಪ ಹಾಕಿ ಲಾಸ್ಟಿಗೆ ಲೆಮನ್ ಜ್ಯೂಸ್ ಹಾಕಿದರೆ ಮತ್ತು ಹಾಫ್ ಲೆಮನ್ ಜ್ಯೂಸ್ ಹಾಕಿದರೆ ರೆಡಿ ಆಗುತ್ತೆ. ಹೇಗಿದೆ ನಮ್ಮ ಸಲಾಡ್? ಹೆಲ್ತಿಗೆ ಒಳ್ಳೆಯದು. ಅಂದರೆ ನಾವು ಸಂಡೇ ಮಾತ್ರ ನಾವು ಮಾಡ್ಕೊತಿರ್ತೀವಿ. ಬ್ರೆಡ್ ಸ್ಟಫಿಂಗ್ ಆದರೂ ಮಾಡ್ಕೊತೀವಿ, ಇಲ್ಲ ಈ ಥರ ಸಲಾಡ್ ಆದರೂ ಮಾಡ್ಕೊತೀವಿ. ಹೆಲ್ತಿಗೆ ಒಳ್ಳೆಯದು, ಚಲೋ, ಮತ್ತು ಒಂಥರ ಸ್ಪೆಷಲ್ ಅನಿಸುತ್ತೆ ಸಂಡೇ. ಅದಕ್ಕೆ ನೀವು ಮಾಡ್ಕೊಳ್ಳಿ, ಆಯಿತಾ? ಜಳಕ ಮಾಡಿ ಫ್ರೆಶ್ ಆಗೀನಿ. ಈಗ ಟೈಮ್ 1 ಗಂಟೆ ಆಗೈತಿ. ಈಗ ಬಿಸಿಲು ಐತಿ, ಅದಕ್ಕೆ ನಾನು ಜ್ಯೂಸ್ ಕುಡಿಯತ್ರಿ. ಇಲ್ಲಿ ಊಟದ ಪ್ರಿಪ್ರೇಷನ್ ನಡೆಯತೈತಿ. ಚಪಾತಿ, ಅವರೆಕಾಳು ಪಲ್ಯ ಮಾಡ್ತಾಯಿದ್ದಾರೆ. ಸ್ಲೈಸ್ನ ಕುಡಿತಿದ್ದಾರೆ. ಮ್ಯಾಂಗೋದಿದು ಚೆನ್ನಾಗಿದೆ. ಎಷ್ಟು ಬಿಸಿಲು ಐತೆ ನೋಡ್ರಿ, ಫುಲ್ಲು ಬಿಸಿಲು. ಈ ಕಡೆ ನೋಡ್ರಿ, ಇದು ಫುಲ್ ಬಿಸಿಲು ಐತಿ. ಸಮರ್ಥ ಚೌಕಾಬಾರ್ ಆಟ ಆಡ್ತೀವಿ, ಕೊಡಿ. ಇದರಲ್ಲೇ ಆಟ ಆಡೋದು. ಇದು ಹುಣಸೆ ಹಣ್ಣಿನ ಬೀಜ ಇರ್ತಾವಲ್ಲ, ಅದನ್ನು ತೆಗೆದು ಆಟ ಆಡೋದು. ಇದು ನೋಡ್ರಿ, ಈ ಥರ ಇರ್ತೈತಿ. ಇದು ನನ್ನ ಕಾಯಿನ, ಇದು ಅವ್ನ ಕಾಯಿನ. ಈ ಥರ ಆಟ ಆಡೋದು. ಸ್ಟಾರ್ಟ್ ಮಾಡ್ತೀವಿ. ನಾವೀಗ ಆಟ ಮುಗಿಸಿದ್ವಿ. ನಾವೊಂದು ಗೆದ್ದೆ ಮತ್ತು ಸಮರ್ಥ ಒಂದು ಗೆದ್ದ. ಮಜಾ ಬಂತು ಆಟ. 2 ಗಂಟೆ ಆಯಿತು. ಇನ್ನೂ 1 ಅವರ್ ಇದೆ. 3 ಗಂಟೆಗೆ ಟಾಸು, 3:15 ಮ್ಯಾಚ್ ಸ್ಟಾರ್ಟು. ಇನ್ನೂ 1 ತಾಸು ಇರೋದು. ಶೇಂಗಾ ಚಟ್ನಿ, ಮೊಸರು, ಅವರೆಕಾಳು ಪಲ್ಯ. ಪಂತ್ ಹೈದರಾಬಾದ್ ಬ್ಯಾಟಿಂಗ್ ಆಡ್ತಾರೆ ಈಗ. ಟ್ರಾವಿಸ್ ಹೆಡ್
ಅಭಿಷೇಕ್ ಶರ್ಮಾ ಇಬ್ರು ಓಪನಿಂಗ್ ಬರ್ತಾರ. ಆಮೇಲೆ ಇಶಾನ್ ಕಿಶನ್ ಬರ್ತಾನೆ ಬ್ಯಾಟಿಂಗ್. ಓಕೆ, ಬಾಲ್ ಆಗಿದೆ, 6 ರನ್ ಬಂದಿದೆ. ಈಗ ಸ್ಟಾರ್ಟ್ ಆಗಿದೆ ಮ್ಯಾಚು. 1 ವಿಕೆಟ್ ಹೋಗಿದೆ ಅಭಿಷೇಕ್ ಶರ್ಮಾ. 7 ವಿಕೆಟ್ ಹೋಗಿವೆ. 147 ಆಗಿದೆ. 160 ಸಮಥಿಂಗ್ ರನ್ಸ್ ಬರ್ಬೋದು. ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತೇವೆ. ಶಟಲ್ ಕಾಕ್. ಮತ್ತೆ 7 ಆಮೇಲೆ ನಾವು ದಿನ ಈಗ ಶಟಲ್ ಕಾಕ್ ಆಡಕತ್ತೀವಿ. ಸಾಯಂಕಾಲ ದಿನ ಇಲ್ಲೇ ಆಡತ್ತೀವಿ. ಇಲ್ಲೇ ಹಾಂ, ಇಲ್ಲಿ ಆಡ್ತೀವಿ. ಇಲ್ಲ ಅಂದರೆ ಇನ್ನೊಂದು ಪ್ಲೇಸ್ ಇದೆ ನಮ್ಮದು. ಆ ಕಡೆ ಒಂದು ರೌಂಡ್ ಕಾಡ್ತಾ ಇದೆಯಲ್ಲ, ಅಲ್ಲಿ ಕಾರ್ ನಿಂತಿದೆ ನೋಡಿ, ಅಲ್ಲಿ ಕಾರ್ ನಿಂತಿದ್ದಲ್ಲ, ಅಲ್ಲಿ ಆಟಾಡ್ತೀವಿ. ಇಲ್ಲಿದೆ ಅಂಥೇಳಿ ಆ ಕಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಇದೆ ನೋಡಿ, ಇದೆ ನಮ್ಮ ಮನೆ. ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ದು ನಾವು. ಕಸ ಬರ್ತಿರ್ತವೆ, ನಾವು ಅವಾಗ ನಮ್ಮ ಇದಕ್ಕೋಸ್ಕರ ನಾವು ಕ್ಲೀನ್ ಮಾಡ್ತಿರ್ತೀವಿ. ಈ ಕಡೆ ನೋಡಿ, ಈ ಕಾರ್ ನಿಂತಿದೆ, ಸ್ವಲ್ಪ ಈ ಕಡೆ ಆಡಬೇಕು. ಅಂದರೆ ಇಲ್ಲಿ ಬಿಲ್ಡಿಂಗ್ ಕಟ್ಟಿದೆ, ನಾವು ಗಾಳಿ ಕೂಡ ಬರಲ್ಲ. ಚಿಯಾ ವಾಟರ್ ಕುಡಿತಾ ಇದ್ದೀನಿ. 2 ವಿಕೆಟ್ ಹೋಗಿದೆ. ಬದೋನಿ ಮತ್ತು ಪಂತ್ ಆಡ್ತಾ ಇದ್ದಾರೆ. LSG ವಿನ್ ಆದರು. ಈಗ RCB ಮತ್ತು CSK ಟಾಸ್ ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡ್ಯಾರ. ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಫುಲ್ ಎಕ್ಸೈಟೆಡ್. ಇವತ್ತು LSC ಅವರು ತುಂಬ ಚೆನ್ನಾಗಿ 160 ಚೇಸ್ ಮಾಡಿ ಗೆದ್ದರು. ಈಗ ನೋಡೋಣ ಯಾರು ಗೆಲ್ತಾರಂತ. RCB ವರ್ಸಸ್ CSK. ಫುಲ್ ಗ್ರೇಟ್ ರೈವಲ್ರಿ ಇದು. ಸೆಂಟ್ರಿ ಆಗ್ತಾ ಇದ್ದಾರೆ. ಸ್ಟಾರ್ಟ್ ಆಗ್ತಾ ಇದೆ. 3, 2, 1 ಸ್ಟಾರ್ಟ್ ಆಯಿತು. KL ಬಿಂದಾಸ್. ಬೆಳ್ಳುಳ್ಳಿ ಮಂಡಕ್ಕಿ ತಿನ್ಕೊಂತ ಕ್ರಿಕೆಟ್ನ ನೋಡ್ತಾ ಇದ್ದೀವಿ. RCBದವರು 251 ಟಾರ್ಗೆಟ್ ಕೊಟ್ಟಿದ್ದರು. CSKದವರು ಚೇಸ್ ಮಾಡಿದರು ಆಗಲಿಲ್ಲ ಹೊಡೆಯೋಕ್ಕೆ. 707 ಮಟ್ಟ ಬಂದರು ಅವರು ಲಾಸ್ಟಿಗೆ. RCBದವರು 55 ರನ್ನಿಂದ ಗೆದ್ದರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈಗ ಫುಲ್ಲು ಟೈಮ್ ಆಗಿದೆ, 11:30 ಆಗಿದೆ. ನಾರ್ಮಲಾಗಿ 11 ಗಂಟೆಗೆ ಮುಗಿತಿತ್ತು, 11:30 ಆಗಿದೆ ಇವತ್ತು. ನಮ್ಮದು ಸ್ವಲ್ಪ ಮಲ್ಕೊಳೋದು ಲೇಟ್ ಆಗ್ತದೆ. ಈಗ ಫುಲ್ಲು ನಿದ್ದೆ ಬಂದಿದ್ದೆ ನನಗೆ, ಆಯಿತಾ. ಈಗ ಮಲ್ಗ್ತೀನಿ, ಓಕೆನಾ. ಬಾಯ್. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.